ಸತತ 3 ದಿನಗಳಿಂದ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,251 ರೂಪಾಯಿ ಇಳಿಕೆ ಆಗಿರೋದು. 2,59,500ಕ್ಕೆ ಕುಸಿತಿರೋದು ಬೆಳ್ಳಿಯ ಬೆಲೆ. 3 ದಿನಗಳಲ್ಲಿ 1.20 ಲಕ್ಷ 1,20,000 ರೂಪಾಯಿಯಷ್ಟು ಕುಸಿತ ಕಂಡಿರುವುದು ಬೆಳ್ಳಿಯಲ್ಲಿ. ಬೆಳ್ಳಿ ಈ ಥರ ಅನೇಕ ಬಾರಿ ಶಾಕ್ ಕೊಟ್ಟಿದೆ ಇತಿಹಾಸದಲ್ಲಿಯೂ ಕೂಡ. ಅನೇಕರಿಗೆ ಯಾವಾಗಲೂ ಬೆಳ್ಳಿ ಓಡುವಂಥ ಓಟ ಇದೆಯಲ್ಲ, ಈ ಓಟ ನೋಡಿದ ತಕ್ಷಣ ಅಯ್ಯೋ ಇವತ್ತು ಎಲ್ರಿಗೂ ಅನಿಸುತ್ತೆ ಇವತ್ತೇನೋ ಒಂದು 20,000 ಜಾಸ್ತಿ ಆಗಿದ್ದಿದ್ರೆ ನಿನ್ನೆ ನಾನು ಕೊಂಡುಕೊಂಡು ಬಿಟ್ಟಿದ್ದರೆ ಒಂದೇ ದಿನಕ್ಕೆ ನನಗೆ 20,000 ಲಾಭ ಬರ್ತಾಯಿತ್ತು. ಅಯ್ಯೋ ಒಂದು 15 ದಿನ ಮುಂಚೆ ಕೊಂಡ್ಕೊಂಡ್ಬಿಟ್ಟಿದ್ದರೆ 1 ಲಕ್ಷ ಲಾಭ ಬರ್ತಾಯಿತ್ತು ನನಗೆ. ಈ ಥರದೊಂದು ಆಸೆ ಹುಟ್ಟಿಸುತ್ತಂತೆ ಬೆಳ್ಳಿ. ಈ ಥರ ಮಾಡಿ ಏನು ಮಾಡಿಬಿಡುತ್ತದು, ಈಗ 4 ಲಕ್ಷ 10,000 7,000ವರೆಗೂ ಹೋಗಿತ್ತಲ್ಲ, ಅಲ್ಲಿಗೆ ಯಾರೋ ಇನ್ವೆಸ್ಟ್ ಮಾಡಿಬಿಟ್ಟಿದ್ರಪ್ಪ. ಆಯ್ತು 4 ಲಕ್ಷ ತೊಗೋತೀನಿ, ಮುಂದಕ್ಕೆ 5 ಲಕ್ಷ ಆಗುತ್ತಂತೆ, 6 ಲಕ್ಷ ಆಗುತ್ತಂತೆ, ಕೆ ಜಿಗೆ 2 ಲಕ್ಷ ಲಾಭ ಬರುತ್ತೆ ಅಂತ ಲೆಕ್ಕ ಹಾಕಿರ್ತಾರೆ. ಆದರೆ ಬೆಳ್ಳಿ ಏನು ಮಾಡಿದೆ, ಏಕಾಏಕಿ ಹತ್ತಿರ 1.5 ಲಕ್ಷದಷ್ಟು ಕುಸಿದು ಬಿಟ್ಟಿದೆ ಅದು. ಇನ್ನೊಂದು ಕಡೆ ಚಿನ್ನ ಇದ್ದಿದ್ರಲ್ಲಿ ಪರವಾಗಿಲ್ಲ, ಅದು ಕುಸಿದಿಲ್ಲ ಅಂತಲ್ಲ, ಬೆಳ್ಳಿ ಕಂಪೇರ್ ಮಾಡ್ಕೊಂಬಿಟ್ರೆ ಅದರ ಕುಸಿತ ಅಷ್ಟು ನಾಗಾಲೋಟದಲ್ಲಿ ಇಲ್ಲ ಅಂತ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ 49ರಷ್ಟು ಏರಿಕೆ ಆಯಿತು. 1,48,746ಕ್ಕೆ ಏರಿಕೆ ಕಂಡಿರೋದು 10 ಗ್ರಾಮ್ ಚಿನ್ನದ ದರ. ಕಳೆದ 2 ದಿನಗಳಲ್ಲಿ 20,000ದಷ್ಟು ಅದು ಕೂಡ ಕುಸಿತ ಕಂಡಿತ್ತು. ಸ್ವಲ್ಪ ಮಟ್ಟಿಗೆ ಒಂದು ಸ್ಟೆಬಿಲಿಟಿ ತೋರಿಸ್ತಾ ಇದೆ ಚಿನ್ನ ಇವತ್ತಿನ ಮಾರುಕಟ್ಟೆಯಲ್ಲಿ.